ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಖಿಲಾಫತ್ ಚಳುವಳಿಗೆ ಬೆಂಬಲ ಸೂಚಿಸಿದರು. ವಾಟ್ ಇಸ್ ಖಿಲಾಫತ್ ಚಳುವಳಿ? ಅದಕ್ಕೂ ಭಾರತಕ್ಕೆ ಏನು ಸಂಬಂಧ? ಏನು ಸುಡುಗಾಡು, ಏನು ಸಂಬಂಧ ಇಲ್ಲ. ಟರ್ಕಿಯಲ್ಲಿ 1924ರಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟ್ ಅಂತ್ಯ ಆಯಿತು. 1919ರಿಂದ ಬ್ರಿಟಿಷರು ಒಂದು ಪ್ರಯತ್ನ ಪಡ್ತಾ ಇತ್ತು. ಕ್ಯಾಲಿಫೇಟ್ ಅಂದ್ರೆ ಒಬ್ಬ ಖಲೀಫಾ ಇರ್ತಾನೆ, ಆತ ಇಡೀ ಜಗತ್ತಿಗೆ ಇಸ್ಲಾಮಿಕ್ ಧಾರ್ಮಿಕ ನಾಯಕ ಜೊತೆಗೆ ಆಡಳಿತಗಾರ ಅಂತ, ಇಸ್ಲಾಮಿನ ಪ್ರಕಾರ ರಾಜ್ಯ ನಡೆಸೋದು. ಆತನ ಅಂತ್ಯ ಮಾಡಿದ್ರೆ ಅಧಿಕಾರದಿಂದ ಕೆಳಗಿಳಿಸಿದ್ರು ವೋಟಿಂಗ್ ಮೂಲಕ. 101ನೇ ಖಲೀಫಾ ಆಗಿರ್ತಾನೆ ಅಬ್ದುಲ್ ಮಜೀದ್, ಆತನನ್ನು ಪದಚ್ಯುತಗೊಳಿಸಿದ್ರು ಟರ್ಕಿಯಲ್ಲಿ ಸಂಸತ್ನಲ್ಲಿ ವೋಟಿಂಗ್ ಮೂಲಕ. ಖಲೀಫನಿಗೆ ಮತ್ತೆ ಅಧಿಕಾರ ಸಿಗಬೇಕು ಅಂತ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಮೂವ್ಮೆಂಟ್ ಶುರುವಾಯಿತು. ಭಾರತದಲ್ಲಿ ಅದನ್ನು ಅಲಿ ಬ್ರದರ್ಸ್ ಶುರು ಮಾಡ್ತಾರೆ. ಮೊಹಮ್ಮದ್ ಅಲಿ ಶೌಕತ್ ಅಲಿ. ಭಾರತದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ದ ಮಹಾತ್ಮ ಗಾಂಧಿಯವರಿಗೆ ಈ ಹೋರಾಟದಲ್ಲಿ ಮುಸ್ಲಿಮರನ್ನು ಕರ್ಕೊಂಡ್ ಬರ್ಬೇಕು, ಮುಸ್ಲಿಮರು ಇರಬೇಕು ಈ ಹೋರಾಟದಲ್ಲಿ ಅಂತ ವಿಪರೀತ ಇತ್ತು. ಅಂಬೇಡ್ಕರ್ ಗೀಳು ಅಂತ ಬರೀತಾರೆ, ಗೀಳು. ಗಾಂಧಿ ಯೋಚನೆ ಮಾಡೋದು, ಖಿಲಾಫತ್ ಚಳವಳಿಗೆ ನಾವು ಬೆಂಬಲ ಕೊಟ್ಟುಬಿಟ್ರೆ ಅವರು ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ಕೊಡ್ತಾರೆ ಅಂತ. ಖಿಲಾಫತ್ ಚಳವಳಿಯನ್ನು ಬೆಂಬಲಿಸ್ಬಿಟ್ಟು ಅದಾದ ಮೇಲೆ ಕೇರಳದಲ್ಲಿ ಮೋಪ್ಲಾ ದಂಗೆ ಆಗ್ತವೆ. 1920ರಲ್ಲಿ ಖಿಲಾಫತ್ ಚಳವಳಿ ಶುರುವಾಯಿತು ಕೇರಳದಲ್ಲಿ. ಅದರ ಮಾರನೇ ವರ್ಷ 1921ರ ಆಗಸ್ಟ್ನಿಂದ ಹಿಂದೂಗಳ ಮೇಲೆ ಮೊಪ್ಲಾ ಮುಸ್ಲಿಮರ ದಾಳಿಗಳು ಶುರುವಾಗ್ತವೆ. ಟರ್ಕಿಯಲ್ಲಿ ನಮ್ಮ ಖಲೀಫನ್ ತೆಗೆದುಹಾಕಿದ್ದಾರೆ ಅವರು ಅಂತ. 10,000ಕ್ಕೂ ಹೆಚ್ಚು ಹಿಂದೂಗಳ ನರಮೇಧ ಆಗತ್ತೆ. 3,000 ಹಿಂದೂಗಳನ್ನು ಇಸ್ಲಾಂಗೆ ಬಲವಂತದಿಂದ ಮತಾಂತರ ಮಾಡ್ತಾರೆ. ಮೊಪ್ಲಾ ದಂಗೆ. ಅದರ ಬಗ್ಗೆ ಅಂಬೇಡ್ಕರ್ಗೆ ಸ್ಪಷ್ಟವಾದ ನಿಲುವಿತ್ತು. ಖಿಲಾಫತ್ ಚಳವಳಿಯ ಉದ್ದೇಶ ಇಸ್ಲಾಮಿಕ್ ಸಾಮ್ರಾಜ್ಯ ಸ್ಥಾಪನೆ ಮಾಡೋದು. ಗಾಂಧಿ ಖಿಲಾಫತ್ ಚಳವಳಿಗೆ ಬೆಂಬಲನಷ್ಟೇ ಕೊಡಲಿಲ್ಲ, ಮಾರ್ಗದರ್ಶಕರಾದರು. ಖಿಲಾಫತ್ ಚಳವಳಿಯನ್ನು ಸ್ವಾತಂತ್ರ್ಯ ಹೋರಾಟದ ಜೊತೆ ಸೇರಿಸೋದಕ್ಕೆ ಗಾಂಧಿ ಬಯಸಿದ್ರು. ಗಾಂಧಿ ಅವರಿಗೆ ಹಿಂದೂ ಮುಸ್ಲಿಂ ಒಗ್ಗಟ್ಟು ಅನ್ನುವ ಗೀಳು ಭ್ರಮೆ ಇತ್ತು. ಖಿಲಾಫತ್ ಚಳವಳಿ ಉದ್ದೇಶ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದಾಗಿರಲಿಲ್ಲ. ಖಿಲಾಫತ್ನ ಉದ್ದೇಶ ಬ್ರಿಟಿಷರ ಆಳ್ವಿಕೆ ಕಿತ್ತೊಗೆದು ಇಸ್ಲಾಮಿಕ್ ಆಡಳಿತದ ಸ್ಥಾಪನೆ ಮಾಡೋದಾಗಿತ್ತು. ಭಾರತದಲ್ಲಿ ಖಿಲಾಫತ್ ಚಳವಳಿಯನ್ನು ಶುರು ಮಾಡಿದ್ದು ಮುಸ್ಲಿಮರು. ಖಿಲಾಫತ್ ಚಳವಳಿಯಲ್ಲಿ ಗಾಂಧಿ ಭಾಗಿಯಾಗಿದ್ದು ಅವ್ರಿಗೆ ಇಷ್ಟ ಇರಲಿಲ್ಲ, ಅವರಿಗೆ ಆಶ್ಚರ್ಯ ಆಗಿತ್ತು. ಅನೇಕರು ಗಾಂಧಿ ಚಳವಳಿಗೆ ಬರದಂತೆ ತಡೆಯುವ ಪ್ರಯತ್ನ ಮಾಡಿದ್ರು. ಕೇರಳದ ಕೆಲವು ಕಡೆಗಳಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿ ಮೋಪ್ಲಾಗಳ ಇಸ್ಲಾಮಿಕ್ ಸಾಮ್ರಾಜ್ಯ ಅಂತ ಘೋಷಣೆ ಮಾಡಿಕೊಂಡರು. ಮಲಬಾರ್ನಲ್ಲಿ ಮೋಪ್ಲಾಗಳಿಂದ ಹಿಂದೂಗಳ ನರಮೇಧ ಬಲವಂತದ ಮತಾಂತರಗಳಾಗುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇಮ್ ಪುಸ್ತಕದಲ್ಲಿ ಪಾಕಿಸ್ತಾನ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಬರೀತಾರೆ.